ಉಪೇಂದ್ರ ಅವರು ನನಗೊಂಥರ ಆ, ನಾನೊಂಥರ ಏಕಲವ್ಯ, ಅವರೊಂಥರ ದ್ರೋಣಾಚಾರ್ಯ ಇದ್ದಂಗೆ. ಒಂದು ಸರ್ಟನ್ ಟೈಮ್ ಆದಮೇಲೆ ಆ ಉಪೇಂದ್ರನೇ ನನಗೆ ಪ್ರಾಬ್ಲಮ್ ಮಾಡೋದಕ್ಕೆ ಶುರು ಮಾಡಿದ್ರು. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ, ಕೆಲ್ಸಿಲ್ದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ನಾನು ಉಪೇಂದ್ರ ಇಷ್ಟೊಂದು ಪ್ರೀತಿ ಮಾಡಿದೆ, ಉಪೇಂದ್ರನೇ ನನಗೆ ಪ್ರಾಬ್ಲಮ್ ಆಗ್ಬಿಟ್ಟ. ಇವ್ರು ಯಾರೋ ಇವರು ಉಪೇಂದ್ರ ಸ್ಟೈಲಲ್ಲಿ ಏನೋ ಮಾಡ್ತಾವ್ರ ಕಣೋ. ಉಪೇಂದ್ರನಿದೆ, ನಾನು ಯಾಕೆ ನಿಮ್ಗೆ ಅದನ್ನ ಡೈರೆಕ್ಟ್ ಆಗಿ ಕೇಳಿಲ್ಲ, ಏನ್ ಸರ್ ಉಪೇಂದ್ರ ತರ ಮಾಡ್ತೀರಾ ಅಂತ ಅಂತಿದ್ದಾರೆ. ನನಗಂತೂ ಆ ತರದ್ದು ಅನ್ಸಿಲ್ಲ ನನಗೆ. ಬಟ್ ಬೇರೆಯವರು ನನ್ನ ಫ್ರೆಂಡ್ಸ್ ಎಲ್ಲ ಆ ತರ ಇಲ್ಲ ಇಲ್ಲ, ತುಂಬಾ ಜನ ಹೇಳಿದ್ದಾರೆ, ಅವ್ರು ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ. ನಾವು ಉಪೇಂದ್ರ ಅವರ ಪ್ರತಿ ಸಿನಿಮಾಗಳನ್ನ ನಾನು ನನ್ನ ಪಠ್ಯ ಪುಸ್ತಕಗಳ ಹಾಗೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಉಪೇಂದ್ರ ಅವ್ರ ಮೇಲೆ ನನಗೇನೋ ಒಂಥರ ಪ್ರೀತಿ. ನಾನು ನಂದು ಆಗ ಚಿಕ್ಕ ಮನೇಲಿದ್ದೆ, ಒಂದು ಶೀಟ್ ಮನೇಲಿ, ಅಲ್ಲಿ ಒಂದು ಚಿಕ್ಕದೊಂದು ಕನ್ನಡಿ ಹಾಕೊಂಡಿದ್ದೆ. ಆ ಕನ್ನಡಿ ಮುಂದೆ ನಾನು ನಿಂತ್ಕೊಂಡು ಅದ್ರ ಪಕ್ಕದಲ್ಲಿ ಉಪೇಂದ್ರ ಅವ್ರದ್ದೊಂದು ಫೋಟೋ ಹಾಕಿದ್ದೆ. ಇವ್ರು ನೋಡ್ರಿ ಇಷ್ಟು ಚೆನ್ನಾಗಿದ್ದಾರೆ, ಹಿಂಗಿದ್ದಾರೆ, ನಾನು ಹಂಗಿಲ್ಲ, ನಾನು ಯಾಕೆ ಇವ್ರ ಥರ ಇಲ್ಲ, ನಾನು ಇವ್ರ ಥರ ಇರಬೇಕು, ನಾನು ಇವ್ರ ಥರ ಆಗಬೇಕು ಅಂತೇಳಿ. ನೀವು ನಂಬಲ್ಲ, ನಾನು ಆ ಥರ ಮೋಟಿವೇಶನ್ ಮಾಡ್ಕೊಂಡು ಆಮೇಲೆ ನನ್ನ ಮಾತನಾಡೋ ಶೈಲಿ, ನನ್ನನ್ನು ಜನ ಯಾರೇ ನೋಡಿದ್ರು ರೋಡ್ನಲ್ಲಿ ಸುಮ್ಮನೆ ನೋಡ್ತಿರೋ ಅವನೇ ಸ್ವಲ್ಪ ಉಪೇಂದ್ರ ಥರ ಅವನೇ ಅಂತ ಜನ ಗುರ್ಸೋದಕ್ಕೆ ಶುರು ಮಾಡಿದ್ರು. ನನಗೂ ಅವಾಗ ಸ್ವಲ್ಪ ಬಡತನ. ಅಲ್ಲಿವರೆಗೂ ನನಗೆ ನಾನು ಕೆಲ್ಸಕ್ಕೆ ಹೋಗುವಾಗ ನನಗೆ 50 ರೂಪಾಯಿ ಅಷ್ಟೇ ಪೇಮೆಂಟು. ಏಕ್ದಮ್ ಇದು 500 ರೂಪಾಯಿ ಪೇಮೆಂಟ್ ಸಿಕ್ತಲ್ಲ. ನನಗೆ ತಡಿ, ನನಗೆ ಇದು ಸ್ವಲ್ಪ ಸಪೋರ್ಟ್ ಆಗುತ್ತೆ, 500 ರೂಪಾಯಿ ಸಿಗುತ್ತೆ ಅನ್ನೋದು ಒಂದು ಕಡೆ ಆಸೆ. ಆಮೇಲೆ ಉಪೇಂದ್ರ ನಂಗೆ ಮಾಡೋದು ನನಗೊಂದು ಕಡೆ ಆಸೆ, ಎರಡೂ ಒಳ್ಳೆಯದೇ. ಅದೆಲ್ಲ ಅದ್ರ ಮೇಲೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಇಂಟೆನ್ಷನಲ್ಲಿ ನಾನು ಉಪೇಂದ್ರ ಆಗಬೇಕು ಅಂತೇಳಿ ಉಪೇಂದ್ರ ಆದೆ. ಏನು ಉಪೇಂದ್ರನ ನಾನು ಮೈ ತುಂಬ್ಕೊಂಡ್ಬಿಟ್ಟಿದ್ದೀನಿ, ಆ ಉಪೇಂದ್ರನ ಈಗ ನನ್ನಿಂದ ಹೊರಗಡೆ ಇಟ್ಟು ಮತ್ತೆ ಲೋಕೇಂದ್ರನ ಒಳಗಡೆ ಕಂಡುಕೊಂಡು ಅಭಿನಯ ಮಾಡೋ ಅಂತ ಚಾಲೆಂಜ್ ಕೊಟ್ಟು